ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಶ್ರೀರಾಮನಲ್ಲಿದ್ದ ಈ 7 ಗುಣಗಳು ನಮ್ಮ ಜೀವನಕ್ಕೆ ದಾರಿದೀಪ, ಅದು ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಉತ್ತಮನಾದವನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದವನು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಮತ್ತು ಉತ್ತಮ ನಡೆತ ಮಾತ್ರ ಅವನನ್ನು ಇತರರಿಂದ ಭಿನ್ನನಾಗಿಸುತ್ತದೆ. ಮರ್ಯಾದ ಪುರುಷೋತ್ತಮ ಮತ್ತು ಸನಾತನ ಧರ್ಮದ ಆರಾಧಕನಾದ ಭಗವಾನ್ ರಾಮನಲ್ಲಿ ನಾವು ಕಲಿತುಕೊಳ್ಳಬೇಕಾದ ಅನೇಕ ಉತ್ತಮ ಗುಣಗಳಿದ್ದವು. ಅದನ್ನು ಕಲಿಯುವ ಮೂಲಕ ನಾವು ಜೀವನದಲ್ಲಿ ಯಶಸ್ವಿಗೊಳಿಸಬಹುದು. 14 ವರ್ಷಗಳ ವನವಾಸವನ್ನು ಕಳೆದ ನಂತರವೂ ಅವರ ಘನತೆ, ದಯೆ, ಸತ್ಯ, ಕರುಣೆ ಮತ್ತು ಧರ್ಮದಂತಹ ನಡವಳಿಕೆಯನ್ನು ತ್ಯಜಿಸಲಿಲ್ಲ. ಈ ಕಾರಣದಿಂದಾಗಿ ಅವರನ್ನು ಅತ್ಯುತ್ತಮ ರಾಜ ಎಂದು ಕರೆಯಲಾಯಿತು. ನೀವು ಸಹ ನಿಮ್ಮ ಜೀವನದಲ್ಲಿ ಭಗವಾನ್ ರಾಮನು ಈ 7 ಗುಣಗಳನ್ನು ಅಳವಡಿಸಿಕೊಳ್ಳಬಹುದು. ಆ ಗುಣಗಳು ಯಾವುದೆಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1, ತಾಳ್ಮೆ ಮತ್ತು ಸಹನೆ. ಭಗವಾನ್ ರಾಮನ 7 ಗುಣಗಳಲ್ಲಿ ಪ್ರಮುಖ ಗುಣವೆಂದರೆ ತಾಳ್ಮೆ ಅಥವಾ ಸಹಿಷ್ಣುತೆ. ಏನನ್ನಾದರೂ ಬೇಗನೆ ಸಾಧಿಸಬೇಕೆಂಬ ತುಡಿತವು ಪ್ರತಿ ಬಾರಿಯೂ ಕೆಲಸವನ್ನು ಕೆಡಿಸಬಹುದು. ನಿಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ದರೆ ಅದು ನಿಮ್ಮನ್ನು ಯಶಸ್ವಿಯಾಗಿಸಬಹುದು. ನಂಬರ್ 2, ದಯೆ. ಭಗವಾನ್ ರಾಮನಂತೆ ಪ್ರತಿಯೊಬ್ಬ ವ್ಯಕ್ತಿಯು ಮಾನವರು ಮತ್ತು ಪ್ರಾಣಿಗಳ ಬಗ್ಗೆ ದಯೆಯ ಭಾವನೆಯನ್ನು ಹೊಂದಿರಬೇಕು. ಈ ಗುಣವು ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಸುತ್ತದೆ. ರಾಮನು ಪ್ರತಿಯೊಂದು ಜೀವಿಗಳನ್ನು ಗೌರವಿಸುತ್ತಿದ್ದನು. ನಂಬರ್ 3, ನಾಯಕತ್ವ ಸಾಮರ್ಥ್ಯ. ಭಗವಾನ್ ರಾಮನು ರಾಜನಾಗಿದ್ದರೂ ಮತ್ತು ನುರಿತ ವ್ಯವಸ್ಥಾಪಕನಾಗಿದ್ದರೂ ಎಲ್ಲರನ್ನೂ ತನ್ನವರೆಂದು ತಿಳಿದುಕೊಂಡಿದ್ದನು. ಎಲ್ಲರಲ್ಲೂ ಒಬ್ಬನಾಗಿರಲಿ ಬಯಸುತ್ತಿದ್ದನು. ಅವರು ಈ ಗುಣದೊಂದಿಗೆ ಸಮುದ್ರದಲ್ಲೂ ಕಪಿಗಳೊಂದಿಗೆ ಕಲ್ಲುಗಳಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಯಿತು. ನಂಬರ್ 4, ಆದರ್ಶ ಸಹೋದರ. ಅಣ್ಣ ತಂಗಿಯರ ನಡುವೆ ಜಗಳ ನಡೆಯುವುದು ಸಹಜ. ಜಗಳಗಳ ನಂತರವೂ ಸಹೋದರ ಸಹೋದರಿಯರ ನಡುವೆ ಪರಸ್ಪರ ಪ್ರೀತಿ ಇರಬೇಕು. ಈ ಗುಣವನ್ನು ಭಗವಾನ್ ರಾಮನಿಂದ ಕಲಿಯಬೇಕು. ತನ್ನ ಸಹೋದರರ ಕಡೆಗೆ ಅವನ ಸಮರ್ಪಣೆ ಮತ್ತು ತ್ಯಾಗ ಅವನನ್ನು ಆದರ್ಶ ಸಹೋದರನಾಗಿ ಮಾಡುತ್ತದೆ. ನಂಬರ್ 6, ಉತ್ತಮ ಸ್ನೇಹಿತ. ಶ್ರೀರಾಮನೊಂದಿಗಿನ ಸ್ನೇಹದ ಗುಣವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು, ಏಕೆಂದರೆ ಶ್ರೀರಾಮನು ಸಹ ಸ್ನೇಹ ಸಂಬಂಧವನ್ನು ಮನಃಪೂರ್ವಕವಾಗಿ ಕಾಪಾಡಿಕೊಂಡಿದ್ದನು. ಅವನ ಆತ್ಮೀಯ ಸ್ನೇಹಿತರಾದ ಕೇವಟ್, ಸುಗ್ರೀವ, ನಿಷಧ ರಾಜ ಮತ್ತು ವಿಭೀಷಣ ಇವರೊಂದಿಗೆ ಶ್ರೀರಾಮನು ಸ್ನೇಹವನ್ನು ಕಾಪಾಡಿಕೊಳ್ಳಲು ಅನೇಕ ತೊಂದರೆಗಳನ್ನು ಎದುರಿಸಿದನು. ನಂಬರ್ 8, ದೃಢ ನಿರ್ಧಾರ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಭಗವಾನ್ ರಾಮನ ದೃಢ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಬಲವಾದ ನಿರ್ಧಾರವನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ನಂಬರ್ 9, ಉತ್ತಮ ನಡತೆ. ಪ್ರತಿಯೊಬ್ಬ ವ್ಯಕ್ತಿಯು ರಾಮನಂತೆ ಸದ್ಗುಣವಾಗಿರಬೇಕು. ಅವರು ಉತ್ತಮ ನಡತೆಯಿಂದಾಗಿ ಅವರನ್ನು ಮರ್ಯಾದ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ನಿಮ್ಮ ಉತ್ತಮ ನಡವಳಿಕೆ ಮತ್ತು ವ್ಯಕ್ತಿತ್ವವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ಮಾತ್ರ ನಿಮಗೆ ಸಹಾಯ ಮಾಡುತ್ತದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.